Model number 1. ಮತ್ತೆ ಬಂದೆ ನಾವು ಹೊಳ್ಳಿ ವಾಪಸ್ ಥಿಯೋಡೊಲೈಟ್ ಸರ್ವೇಯಿಂಗ್. ಓಕೆ, ಇದು ಮಾಡಲ್ 1 ಏನದಂದ್ರೆ ಥಿಯೋಡೊಲೈಟ್ ಮತ್ತು ಸ್ಟ್ಯಾಚಿಯೋಮೆಟ್ರಿ ಎರಡನ್ನು ಡಿವೈಡ್ ಮಾಡಿ ಒಂದು ಚಾಪ್ಟರ್ ಮಾಡ್ಯಾರ ಥಿಯೋಡೊಲೈಟ್ ಸರ್ವೇಯಿಂಗ್. ಥಿಯೋಡೊಲೈಟ್ ಸರ್ವೇಯಿಂಗ್ ಅಂದ್ರೆ ಏನು, ಅದು ಇನ್ಸ್ಟ್ರೂಮೆಂಟ್ ಎದಕ್ಕೆ ಯೂಸ್ ಆಗುತ್ತೆ, ಮತ್ತು ಆಂಗಲ್ ಮೆಜರ್ಮೆಂಟ್ ಎದಕ್ ಮಾಡ್ತಾರ, ಹಾರಿಜಾಂಟಲ್ ಆಂಗಲ್ ವರ್ಟಿಕಲ್ ಆಂಗಲ್ ಹೆಂಗ್ ಮೆಜರ್ಮೆಂಟ್ ಮಾಡ್ತಾರ, ಮೆಥಡ್ಸ್ ಏನೇನದಾವು ಅವನ್ನೆಲ್ಲ ಥಿಯೋಡೊಲೈಟ್ ಸರ್ವೇಯಿಂಗ್ ಒಳಗ ನೋಡ್ತೀವಿ ನಾವು. ಇದು ಏನ್ ತೋರಿಸ್ತಾರ ಡಯಾಗ್ರಾಮ್, ಇದು ಥಿಯೋಡೊಲೈಟ್. ಇದು ಟೆಲಿಸ್ಕೋಪ್ ಇರ್ತದ ಮೇಲ್ಗಡೆ. ಓಕೆ, ಟೆಲಿಸ್ಕೋಪ್ ಇರ್ತಾವ, ಲೆನ್ಸಸ್ ಇರ್ತಾವ ಎರಡು. ಓಕೆ, ಅಪ್ಪರ್ ಸ್ಕ್ರೂ ಅಂತ ಇರ್ತಾವ, ಲೋವರ್ ಸ್ಕ್ರೂ ಇರ್ತದ, ಕೆಳಗಡೆ ಒಂದು ಸ್ಟ್ಯಾಂಡ್ ಇರ್ತದ. ಓಕೆ, ಹಿಂಗಲ್ಲ ಬೇರೆ ಬೇರೆ ತರ ಪಾರ್ಟ್ಸ್ ಗಳು ಇರ್ತಾವ. ಒನ್ ಬೈ ಒನ್ ನೋಡೋಣಂತ. Introduction. So far we have been measuring horizontal angles by using compass with respect to meridian, which is less accurate, and also it is not possible to measure vertical angle with a compass. Already ನಾವು ಹಾರಿಜಾಂಟಲ್ ಆಂಗಲ್ ಎದರಾಗ ಮೆಜರ್ ಮಾಡ್ತೀವಿ ಅಂದ್ರೆ ಕಂಪಾಸ್ ಲೇ. ಓಕೆ, ಕಂಪಾಸ್ ಅಂತ ಒಂದು ರೌಂಡ್ ಶೇಪ್ ಇದು ಇರ್ತದೆ ಇನ್ಸ್ಟ್ರೂಮೆಂಟ್. ಅದ್ರಾಗ ನಾರ್ತ್ ಸೌತ್ ಎಲ್ಲ ಡಿಫರೆಂಟ್ ಆಂಗಲ್ಸ್ ಇರ್ತಾವ. ಓಕೆ, ವಿತ್ ರೆಸ್ಪೆಕ್ಟ್ ಟು ಮೆರಿಡಿಯನ್, ನಾರ್ತ್ ಸೌತ್ ಅಂತ ಮೆರಿಡಿಯನ್ ಮಾಡಿರ್ತಾರೆ ಒಂದ್ ಲೈನ್. ಆದ್ರೆ ಅದೇನು ಲೆಸ್ ಅಕ್ಯುರೇಟ್ ಅದ, ಅದಷ್ಟು ಅಕ್ಯುರೇಟ್ ಆಗಿಲ್ಲ. ಅದ್ರ ಸಂಬಂಧ ನಾವು ಏನ್ ಮಾಡಿದ್ವಿ, ಥಿಯೋಡೊಲೈಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಕಂಪಾಸ್ ಲೈನ್. ಮತ್ತು ಇಟ್ ಇಸ್ ನಾಟ್ ಪಾಸಿಬಲ್ ಟು ಮೆಜರ್ ವರ್ಟಿಕಲ್ ಆಂಗಲ್ ವಿತ್ ಕಂಪಾಸ್. ವರ್ಟಿಕಲ್ ಆಂಗಲ್ ಕಂಪಾಸ್ ನಾಗ ಮೆಜರ್ಮೆಂಟ್ ಮಾಡಕ್ ಬರಂಗಿಲ್ಲ, ಓನ್ಲಿ ಹಾರಿಜಾಂಟಲ್ ಆಂಗಲ್ ಅಷ್ಟೇ ಮೆಜರ್ಮೆಂಟ್ ಮಾಡಬಹುದು. ಅದರ ಸಂಬಂಧ ಅದ್ರಾಗ ಲಿಮಿಟೇಷನ್ ಏನೇನದಲ್ಲ ಕಂಪಾಸ್ದು, ಅದನ್ನ ಕಡಿಮೆ ಮಾಡೋ ಸಂಬಂಧ ನಾವು ಏನ್ ಮಾಡಿದ್ವಿ, ಥಿಯೋಡೊಲೈಟ್ ಅನ್ನ ಯೂಸ್ ಮಾಡಾಕ್ತಾ ಇದ್ವಿ. ಸೊ when the objects are at a considerable distance, are situated at a considerable elevation or depression, it becomes necessary to measure the horizontal and vertical angles more precisely. ಆಬ್ಜೆಕ್ಟ್ ಗಳು ಕೆಲವೊಮ್ಮೆ ಕಾಣಿಸಂಗಿಲ್ಲ, ಅಂದ್ರೆ ಎರಡು ಪಾಯಿಂಟ್ ಅದಾವ ಅಂತ ತಿಳ್ಕೊರಿ, ಎಕ್ಸ್ ಅಂಡ್ ವೈ. ಅವಾಗ ಏನಾಗುತ್ತೆ, ಕೆಲವೊಮ್ಮೆ ಆಬ್ಜೆಕ್ಟ್ ಗಳು ಕಾಣಿಸಲ್ಲ. ಯಾಕಂದ್ರೆ ಒಂದು ಹೈಟ್ ಹೆಚ್ಚಿಗೆ ಇರ್ತದ, ಅಥವಾ ಅತ್ಯಂತ ಡಿಪ್ರೆಷನ್ ಆಗಿರ್ತಾವ, ಅಂದ್ರೆ ಅತ್ಯಂತ ಇಳಿಜಾರದಾಗಿರ್ತಾವ. ಇಲ್ಲಿಕಂದ್ರ ಹೈಲಿ ಎಲಿವೇಟೆಡ್ ಏರಿಯಾದಾಗಿರ್ತಾವ, ಅತ್ಯಂತ ಎತ್ತರ ಪ್ರದೇಶದಾಗ ಇರ್ತಾವ. ಅದ್ರ ಸಂಬಂಧ ಹಾರಿಜಾಂಟಲ್ ವರ್ಟಿಕಲ್ ಆಂಗಲ್ ಮಾಡ್ಲಿಕ್ಕೆ ಬರಲ್ಲ ಅಂತ ಕಂಡೀಷನ್. ಅದ್ರ ಸಂಬಂಧ ಇವನ್ನೆಲ್ಲ ಲಿಮಿಟೇಷನ್ ಕಡಿಮೆ ಮಾಡೋ ಸಂಬಂಧ ನಾವು ಏನ್ ಮಾಡಿದ್ವಿ, ಇನ್ಸ್ಟ್ರೂಮೆಂಟ್, ಹೊಸ ಇನ್ಸ್ಟ್ರೂಮೆಂಟ್, ಅದಕ್ಕೆ ಏನಂತಾರ ಥಿಯೋಡೊಲೈಟ್. ಥಿಯೋಡೊಲೈಟ್ ಬರೀ ಆಂಗಲ್ ಅಟ್ಟೆ ಮೆಜರ್ಮೆಂಟ್ ಮಾಡ್ತಾವ, horizontal angle, vertical angle. The system of surveying in which the angles are measured with the help of theodolite is called theodolite surveying. Theodolite surveying ಅಂದ್ರೆ ಸರ್ವೇಯಿಂಗ್ ಮಾಡ್ತಾರ, ಆ ಸರ್ವೇಯಿಂಗ್ ಒಳಗ angles ಅನ್ನ ಮೆಜರ್ಮೆಂಟ್ ಮಾಡ್ತೀವಿ with the help of instrument theodolite. That is called theodolite surveying. There are many types of surveying. Plane surveying ಬರ್ತದ, ಪ್ರೊಫೈಲ್ ಲೆವೆಲಿಂಗ್ ಅಂತ ಬರ್ತದ, ಬಹಳ ಟೈಪ್ ಬರ್ತಾವ. ಅದ್ರಾಗ ಇದೊಂದು ಒನ್ ಟೈಪ್ ಸರ್ವೇಯಿಂಗ್, ಆಂಗಲ್ ಮೆಜರ್ಮೆಂಟ್ ಮಾಡಿ. ಕ್ಲಾಸಿಫಿಕೇಶನ್ ಏನದಂದ್ರ, ಇಟ್ ಇಸ್ ಬೇಸ್ಡ್ ಅಪಾನ್ ಹಾರಿಜಾಂಟಲ್ ಆಕ್ಸಿಸ್, ಬೇಸ್ಡ್ ಅಪಾನ್ ಆಂಗಲ್. ಬೇಸ್ಡ್ ಅಪಾನ್ ಹಾರಿಜಾಂಟಲ್ ಆಕ್ಸಿಸ್, ಟ್ರಾನ್ಸಿಟ್ ಥಿಯೋಡೊಲೈಟ್ ಅಂಡ್ ನಾನ್ ಟ್ರಾನ್ಸಿಟ್ ಥಿಯೋಡೊಲೈಟ್. ಟ್ರಾನ್ಸಿಟ್ ಥಿಯೋಡೊಲೈಟ್ ಅಂದ್ರ ಇನ್ಸ್ಟ್ರೂಮೆಂಟ್ ರೊಟೇಟ್ ಆಗ್ತದ 180 ಡಿಗ್ರಿ ಒಳಗ. ನಾನ್ ಟ್ರಾನ್ಸಿಟ್ ಅಂದ್ರ ರೊಟೇಟ್ ಆಗಲ್ಲ. ಅದ್ರ ಮ್ಯಾಗ ಕ್ಲಾಸಿಫಿಕೇಶನ್ ಮಾಡ್ಯಾರ. ಇನ್ನೊಂದು ಆಂಗಲ್ ಮ್ಯಾಗ ಮಾಡ್ಯಾರು ವರ್ನಿಯರ್ ಥಿಯೋಡೊಲೈಟ್, ಮೈಕ್ರೋಮೀಟರ್ ಥಿಯೋಡೊಲೈಟ್ ಅಂಡ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಥಿಯೋಡೊಲೈಟ್. ವರ್ನಿಯರ್ ಥಿಯೋಡೊಲೈಟ್ ಅಂದ್ರೆ ವರ್ನಿಯರ್ ಕ್ಯಾಲಿಪರ್ಸ್ ಇರ್ತದ. ಅದ್ರಾಗ ಫಿಸಿಕ್ಸ್ ಸ್ಟಡಿ ಮಾಡಿದ್ರಲ್ಲ, ವರ್ನಿಯರ್ ಕ್ಯಾಲಿಪರ್ಸ್ ಡಿವಿಷನ್ಸ್, ಡಿಗ್ರಿ, ಆಂಗಲ್ ಸೇಮ್. ಮೈಕ್ರೋಮೀಟರ್ ಅಂದ್ರೆ 10⁻⁻⁶ ರೇಂಜ್ ಆಗಿರ್ತದೆ, ಬಹಳ ಸಣ್ಣ ಪ್ರಮಾಣದಾಗ ಇರ್ತದೆ. ಮತ್ತು ಎಲೆಕ್ಟ್ರಾನಿಕ್ ಡಿಜಿಟಲ್ ಥಿಯೋಡೊಲೈಟ್ ಅಂದ್ರೆ ಸೇಮ್ ಟೋಟಲ್ ಸ್ಟೇಷನ್ ಗತೆನ, ಇದು ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ಇರ್ತದೆ. ಅಂದ್ರೆ ಇದ್ರಾಗ ನಾವು ಏನು ಸೆಟಪ್ ಮಾಡೋ ಜರೂರತ್ತಿಲ್ಲ, ಅದು ತಾನೇ ಆಟೋಮೆಟಿಕ್ ಆಗಿ ಆಗುತ್ತೆ. ಇವು ಏನು ಡಿಫರೆಂಟ್ ಕ್ಲಾಸಿಫಿಕೇಶನ್. ಒಂದು ಟ್ರಾನ್ಸಿಟ್, ಇನ್ಸ್ಟ್ರೂಮೆಂಟ್ ರೊಟೇಟ್ ಆಗ್ತದ, ಇನ್ಸ್ಟ್ರೂಮೆಂಟ್ ರೊಟೇಟ್ ಆಗಲ್ಲ, ಅದಕ್ಕೆ ನಾನ್ ಟ್ರಾನ್ಸಿಟ್ ಅಂತಾರು. ಆಂಗಲ್ ವರ್ನಿಯರ್ ಥಿಯೋಡೊಲೈಟ್, ಮೈಕ್ರೋಮೀಟರ್, ಎಲೆಕ್ಟ್ರಾನಿಕ್ ಡಿಜಿಟಲ್ ಅಂತ. ಇಷ್ಟು ಇವು ನಾರ್ಮಲಿ ಕ್ಲಾಸಿಫಿಕೇಶನ್ ಅದಾವ ಥಿಯೋಡೊಲೈಟ್. ಟ್ರಾನ್ಸಿಟ್ ಥಿಯೋಡೊಲೈಟ್. A theodolite is called a transit when it is telescope can be transited, that is revolved through a complete revolution about its horizontal axis in a vertical plane.
Whereas a non-transit type, the telescope cannot be transited, or they are inferior in utility and have now become obsolete. Transit ನಾ ಹೇಳಿದಂಗ ಇನ್ಸ್ಟ್ರೂಮೆಂಟ್ ರೊಟೇಟ್ ಆಗ್ತದೆ 180 ಡಿಗ್ರಿ ಒಳಗೆ, ಸುತ್ತಲೂ 180 ಡಿಗ್ರಿ ರೊಟೇಟ್ ಆಗೋದಕ್ಕೆ ಏನಂತಾರ ಟ್ರಾನ್ಸಿಟ್ ಥಿಯೋಡೊಲೈಟ್ ಅಂತಾರ. ಯಾವ್ದು ರೊಟೇಟ್ ಆಗಂಗಿಲ್ಲ ಅದಕ್ಕೆ ಏನಂತಾರ ನಾನ್ ಟ್ರಾನ್ಸಿಟ್. ಟ್ರಾನ್ಸಿಟ್ ಅಂದ್ರನ ರೊಟೇಟ್ ಅನ್ನೋದು 180 ಡಿಗ್ರಿ ಒಳಗೆ ರೊಟೇಟ್ ಆಗ್ತಿರ್ತಾವ, ಅದಕ್ಕೆ ಏನಂತಾರ ಟ್ರಾನ್ಸಿಟ್. ಅಂದ್ರೆ ಟರ್ನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಹಿಂಗ್ ತೊಗೊಳಕ್ ಈಸಿ ಆಗ್ತದೆ. ಆದ್ರೆ ನಾನ್ ಟ್ರಾನ್ಸಿಟ್ ಏನೋ ಅದು ಫಿಕ್ಸ್ ಇರ್ತದೆ, ರೊಟೇಟ್ ಮಾಡ್ಲಿಕ್ಕೆ ಬರಲ್ಲ. ಅದು ಮೇನ್ ಡಿಫರೆನ್ಸ್ ಟ್ರಾನ್ಸಿಟ್ ಮತ್ತು ನಾನ್ ಟ್ರಾನ್ಸಿಟ್. ವರ್ನಿಯರ್ ಥಿಯೋಡೊಲೈಟ್, for reading the graduated circles, if verniers are used, the theodolite is called as vernier theodolite. ವರ್ನಿಯರ್ ಥಿಯೋಡೊಲೈಟ್ ನಾಗ ಅಲ್ಲಿ ವರ್ನಿಯರ್ ಕ್ಯಾಲಿಪರ್ಸ್ ಇರ್ತದೆ. ಥಿಯೋಡೊಲೈಟ್ ಒಳಗೆ ವರ್ನಿಯರ್ ಕ್ಯಾಲಿಪರ್ಸ್ ಇರ್ತದ. ಆ ವರ್ನಿಯರ್ ಕ್ಯಾಲಿಪರ್ಸ್ ಇದ್ರೆ ಅದಕ್ಕೆ ಏನಂತಾರ ವರ್ನಿಯರ್ ಥಿಯೋಡೊಲೈಟ್. ಡಿವಿಷನ್ ಇರ್ತಾವ, ಸಣ್ಣ ಸಣ್ಣ ಡಿವಿಷನ್ಸ್, 10 ಡಿವಿಷನ್ ಇರ್ತಾವ, 10 ಡಿವಿಷನ್ 1 ಡಿಗ್ರಿ ಆಗ್ತದೆ. ಹಂಗ ಅದಕ್ಕೆ ಏನಂತಾರ ವರ್ನಿಯರ್ ಥಿಯೋಡೊಲೈಟ್. ನೆಕ್ಸ್ಟ್ ಮೈಕ್ರೋಮೀಟರ್. Micrometer is provided to read the graduated circle. The same is called micrometer theodolite. Micrometer ಒಳಗ ಏನಿರ್ತದ, ಮೈಕ್ರೋಮೀಟರ್ ಅಂತ ಫಿಕ್ಸ್ ಮಾಡಿರ್ತಾರೆ. ಮೈಕ್ರೋಮೀಟರ್ ಅಂದ್ರೆ ಅತ್ಯಂತ ಸಣ್ಣ ಪ್ರಮಾಣ. ಮೈಕ್ರೋ ಅಂದ್ರೆ 10⁻⁶, ಮಿಲಿ ಅಂದ್ರೆ 10⁻³ ಓಕೆ, ಡೆಕಾ ಅಂದ್ರೆ 10, ನ್ಯಾನೋ ಅಂದ್ರೆ 10⁻⁹. ಹಂಗ 10⁻⁶ ರೀಡಿಂಗ್ ತಕ ಏನ್ ನೋಡುತ್ತಲ್ಲ ಅದಕ್ಕೆ ಏನಂತಾರ ಮೈಕ್ರೋಮೀಟರ್ ಅಂತ. C. Reading directly providing digital number. If electronic distance measuring is attached with, then it's called totaltation. Same totaltation ಗತನೆ ಇರ್ತದ, ಡಿಜಿಟಲ್ ಇರ್ತದ. ನಂಬರ್ ಎಲ್ಲ ಡಿಜಿಟಲ್ ಬರ್ತಾವ. ಕ್ಯಾಲ್ಕುಲೇಷನ್ ಒಳಗ, ಕ್ಯಾಲ್ಕುಲೇಟರ್ ಒಳಗೆ ಹೆಂಗ್ ಬರ್ತದ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಒಳಗೆ, ಹಂಗ ಅದಕ್ಕೆ ಏನಂತಾರ ಟೋಟಲ್ಟೇಷನ್ ಅಥವಾ ಎಲೆಕ್ಟ್ರಾನಿಕ್ ಡಿಜಿಟಲ್ ಥಿಯೋಡೊಲೈಟ್ ಅಂತಾರ. ವರ್ನಿಯರ್ ಟೈಪ್ ಥಿಯೋಡೊಲೈಟ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಥಿಯೋಡೊಲೈಟ್ ಸರ್ವೇಯಿಂಗ್. ನಾರ್ಮಲಿ ನಮ್ಮ ಥಿಯೋಡೊಲೈಟ್ ಒಳಗೆ ವರ್ನಿಯರ್ ಕ್ಯಾಲಿಪರ್ಸ್ ಇರ್ತದೆ. ಓಕೆ, ಇವು ಮೇನ್ ಕ್ಲಾಸಿಫಿಕೇಶನ್. ಒಂದು ವರ್ನಿಯರ್ ಕ್ಯಾಲಿಪರ್ಸ್, ಇನ್ನೊಂದು ಮೈಕ್ರೋಮೀಟರ್ ಇರ್ತದೆ, ಇನ್ನೊಂದು ಎಲೆಕ್ಟ್ರಾನಿಕ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಇರ್ತದೆ. ಸೈಜ್ ಆಫ್ ದ ಥಿಯೋಡೊಲೈಟ್. ಸೈಜ್ ಹೆಂಗಿರ್ತದ ಅಂದ್ರೆ, ಥಿಯೋಡೊಲೈಟ್ ಇಸ್ ಡಿಸಿಗ್ನೇಟೆಡ್ ಬೈ ಡಯಾಮೀಟರ್ ಆಫ್ ದ ಗ್ರಾಜುಯೇಟೆಡ್ ಸರ್ಕಲ್ ಆನ್ ದ ಲೋವರ್ ಪ್ಲೇಟ್. ಥಿಯೋಡೊಲೈಟ್ ಇಸ್ ಡಿಸಿಗ್ನೇಟೆಡ್ ಬೈ ಡಯಾಮೀಟರ್ ಮೇಲೆ ಡಿಪೆಂಡ್ ಆಗಿರ್ತದ. ಕಾಮನ್ ಸೈಜ್ 8 ಸೆಂಟಿಮೀಟರ್ ಇಂದ 12 ಸೆಂಟಿಮೀಟರ್ ಡಯಾಮೀಟರ್ ಇರ್ತದ. While 14 cm to 25 cm also used for triangulation work. Maximum 25 cm ತಕನು ಇರಬಹುದು. ಅದರ ನಾರ್ಮಲಿ 8 ರಿಂದ 12 cm ಡಯಾಮೀಟರ್ ಇರ್ತದೆ. Greater accuracy is achieved with larger theodolite as they have bigger graduated circle with larger divisions, hence used where the survey works require high degree of accuracy. ಕೆಲವೊಮ್ಮೆ accuracy of work ಹೆಚ್ಚಿಗೆ ಬೇಕಂದ್ರೆ ಏನ್ ಮಾಡಬೇಕು, ಅದರದ್ದು ಸರ್ಕಲ್ ದೊಡ್ಡದಿರಬೇಕು. ಅಂದ್ರೆ ವರ್ನಿಯರ್ ಸರ್ಕಲ್ ದೊಡ್ಡದಿರಬೇಕು. ಎಕ್ಸಾಂಪಲ್ ಸೈಜು 14 ಸೆಂಟಿಮೀಟರ್ 25 ಸೆಂಟಿಮೀಟರ್ ಇತ್ತಂದ್ರ ಅದು ವರ್ಕ್ ಬಹಳ ಫಾಸ್ಟ್ ಆಗ್ತದೆ, ಈಸಿ ಆಗ್ತದ ಮತ್ತೆ ಪ್ರಿಸೈಸ್ ಅಲ್ಲಿ ಆಗುತ್ತೆ. ಥಿಯೋಡೊಲೈಟ್ ಯೂಸಸ್ ಎಲ್ಲೆಲ್ಲ ಆಗ್ತದೆ. It is the most accurate surveying instrument, mainly used for 1. Horizontal and vertical angles, locating points on a line, prolonging survey lines, finding difference of level, setting out grades, ranging curves, tachometric survey. Horizontal vertical angle consider ಮಾಡ್ತೀವಿ ನಾವು. Okay, straight line is horizontal angle, vertical is some height, 10 meter 20 meter height ನಾಗ vertical angle ಕ್ಯಾಲ್ಕುಲೇಟ್ ಮಾಡ್ತದ. ಲೊಕೇಟಿಂಗ್ ಪಾಯಿಂಟ್ಸ್ ಆನ್ ಎ ಲೈನ್, ಒಂದು ಸ್ಟ್ರೇಟ್ ಲೈನ್ ಇರ್ತದ ಅದಕ್ಕೆ ಪಾಯಿಂಟ್ ಲೊಕೇಟ್ ಮಾಡ್ಲಿಕ್ಕೆ ಯೂಸ್ ಆಗತ್ತೆ. ಪ್ರೊಲಾಂಗಿಂಗ್ ಸರ್ವೆ ಲೈನ್ಸ್, ಸರ್ವೆ ಲೈನ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ, ಒಂದು ಸರ್ವೆ ಲೈನ್ ಇರ್ತದ ಅದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಫೈಂಡಿಂಗ್ ಡಿಫರೆನ್ಸ್ ಆಫ್ ಲೆವೆಲ್, ಡಿಫರೆನ್ಸ್ ಇನ್ ಲೆವೆಲ್. ಎಕ್ಸಾಂಪಲ್ ಒಂದು 10 ಮೀಟರ್ನಾಗ ಒಂದು ಪಾಯಿಂಟ್ ಅದ, ಇನ್ನೊಂದು 5 ಮೀಟರ್ನಾಗ ಒಂದು ಪಾಯಿಂಟ್ ಅದ, ಅದ ಎರಡು ಡಿಫರೆನ್ಸ್ ಎಷ್ಟಾಗುತ್ತೆ, ಆ ಡಿಫರೆನ್ಸ್ ಲೆವೆಲ್ ಡಿಫರೆನ್ಸ್ ಎಷ್ಟಾಗುತ್ತೆ ಅದಕ್ಕೆ ಯೂಸ್ ಮಾಡ್ತಾರೆ. ಸೆಟ್ಟಿಂಗ್ ಔಟ್ ಗ್ರೇಡ್ಸ್, ಗ್ರೇಡ್ಸ್ ಅನ್ನ ಸೆಟಪ್ ಮಾಡ್ಲಿಕ್ಕೆ ಅಂದ್ರೆ ಆಂಗಲ್ ಅನ್ನ ಸೆಟಪ್ ಮಾಡ್ಲಿಕ್ಕೆ. ರೇಂಜಿಂಗ್ ಕರ್ವ್ಸ್, ಕರ್ವ್ ಅನ್ನ ರೇಂಜ್ ಮಾಡ್ಲಿಕ್ಕೆ. ಎ ಪಾಯಿಂಟ್ ನಾಗ ಒಂದು ಪಾಯಿಂಟ್ ರೇಂಜ್ ಅದ, ಇನ್ನೊಂದು ಬಿ ಒಳಗ ಒಂದದ, ಸಿ ಒಳಗದ, ಅವನ್ನೆಲ್ಲ ರೇಂಜ್ ಮಾಡ್ಲಿಕ್ಕೆ ಥಿಯೋಡೊಲೈಟ್ ಯೂಸ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಕೋಮೆಟ್ರಿಕ್ ಸರ್ವೆ. ಟ್ಯಾಕೋಮೆಟ್ರಿಕ್ ಸರ್ವೆ ಪಾರ್ಟ್ ಮಾಡೆಲ್ ನಂಬರ್ 2 ಒಳಗೆ ಸ್ಟಡಿ ಮಾಡಿದ್ವಿ ನಾವು. ಡಿಫರೆಂಟ್ ಕರ್ವ್ಸ್ಗಳು, ಸಿಂಪಲ್ ಕರ್ವ್, ಕಂಪೌಂಡ್ ಕರ್ವ್ ಒಳಗ ಲೈನ್ ಹಾಕಲಿಕ್ಕೆ ಯೂಸ್ ಮಾಡ್ತಾರೆ. ಟ್ರಾನ್ಸಿಟ್ ವರ್ನಿಯರ್ ಥಿಯೋಡೊಲೈಟ್ ಒಂದು ಪಾರ್ಟ್ ಅಷ್ಟೇ ತೋರಿಸಾರ. ಇದು ವರ್ಟಿಕಲ್ ಆಕ್ಸಿಸ್, ಟೆಲಿಸ್ಕೋಪ್ ಊಟ ಏನೋ ಒಂದು ಲೈನ್ ಬರುತ್ತೆ ಅದಕ್ಕೆ ವರ್ಟಿಕಲ್ ಆಕ್ಸಿಸ್,
ನೆಕ್ಸ್ಟ್ ಟೆಲಿಸ್ಕೋಪ್ ಅಂತಾರೆ ಇದಕ್ಕೆ. ಬಬಲ್ ಇರ್ತಾವ ಇಲ್ಲಿ, ಆ ಬಬಲ್ ಮೂಲಕ ನಾವು ಸೆಟಪ್ ಮಾಡ್ತೀವಿ. ಆ ಬಬಲ್ ಮೂಲಕ ನಾವು ಲೆವೆಲ್ ಅನ್ನ ಸೆಟಪ್ ಮಾಡ್ತೀವಿ. ವರ್ಟಿಕಲ್ ಕ್ಲಾಂಪ್ ಸ್ಕ್ರೂ, ಇದನ್ನ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಅದು ಇನ್ಸ್ಟ್ರೂಮೆಂಟ್ ಲೆವೆಲ್ ಆಗುತ್ತೆ. ಓಕೆ, ಇದು ಟ್ರಾನ್ಸಿಟ್ ಥಿಯೋಡಲೈಟ್, ಇದು ರೊಟೇಟ್ ಆಗುತ್ತೆ ಸುತ್ತಲೂ. ಲೋವರ್ ಕ್ಲ್ಯಾಂಪ್ ಅಂದ್ರೆ ಕೆಳಗಡೆ ಪ್ಲೇಟ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಲೋವರ್ ಕ್ಲ್ಯಾಂಪ್. ನೆಕ್ಸ್ಟ್ ವರ್ಟಿಕಲ್ ಆಕ್ಸಿಸ್, ಸ್ಟ್ರೇಟ್ ಲೈನ್ ಏನ್ ಬಂದಲ್ಲ ಅದು ವರ್ಟಿಕಲ್ ಆಕ್ಸಿಸ್. ಅಪ್ಪರ್ ಪ್ಲೇಟ್, ಮೇಲ್ಗಡೆ ಒಂದು ಅಪ್ಪರ್ ಪ್ಲೇಟ್ ಇರ್ತದೆ, ಇಲ್ಲಿ ವರ್ನಿಯರ್ ಸ್ಕೇಲ್ ಇರ್ತಾವ ಎರಡು ಸೈಡ್, ಎ ಅಂಡ್ ಬಿ. ಇದಕ್ಕೆ ಲೋವರ್ ಪ್ಲೇಟ್ ಅಂತಾರೆ. ಇದು ಅಪ್ಪರ್ ಪ್ಲೇಟ್, ಇದು ಲೋವರ್ ಪ್ಲೇಟ್. ಇದು ಲೋವರ್ ಕ್ಲ್ಯಾಂಪ್, ಇದು ಅಪ್ಪರ್ ಕ್ಲ್ಯಾಂಪ್. ಇದ್ರ ಮೇಲ್ಗಡೆ ಇದು ಅಪ್ಪರ್ ಕ್ಲ್ಯಾಂಪ್. ಅಪ್ಪರ್ ಕ್ಲ್ಯಾಂಪ್ ಟೆಲಿಸ್ಕೋಪ್ ಟೈಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಲೋವರ್ ಕ್ಲ್ಯಾಂಪ್ ಕೆಳಗಡೆ ಪ್ಲೇಟ್ ಸೆಟಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನರ್ ಸ್ಪಿಂಡಲ್ ಅಂದ್ರೆ ಇನ್ನರ್ ಲೈನ್, ಔಟರ್ ಸ್ಪಿಂಡಲ್ ಅಂದ್ರೆ ಔಟರ್ ಲೈನ್. ಓಕೆ, ಇದು ಅಪ್ಪರ್ ಪ್ಲೇಟ್ ಮೇಲ್ಗಡೆ, ಇದು ವರ್ಟಿಕಲ್ ಆಕ್ಸಿಸ್. ಸ್ಟ್ರೇಟ್ ಲೈನ್ ಏನ್ ಬಂತ ಅದು ವರ್ಟಿಕಲ್ ಆಕ್ಸಿಸ್. ಇಲ್ಲಿ ವರ್ನಿಯರ್ ಸ್ಕೇಲ್ ಇರುತ್ತಾವ, ವರ್ನಿಯರ್ ಪ್ಲೇಟ್ ಇತ್ತಂದ್ರ. ಈ ಡಯಾಗ್ರಾಮ್ ನಾಗ ಗೊತ್ತಾಗುತ್ತೆ. ಇದು ಲೋವರ್ ಪ್ಲೇಟ್, ಇದು ಸ್ಟ್ಯಾಂಡ್ ಮ್ಯಾಗ ಏನ್ ಇಡ್ತೀವಲ್ಲ ಅದಕ್ಕೆ ಲೋವರ್ ಪ್ಲೇಟ್ ಅಂತಾರ. ಇವೆಲ್ಲ ಲೋವರ್ ಸ್ಕ್ರೂಸ್. ಇದ್ರ ಮ್ಯಾಗ ಅಪ್ಪರ್ ಪ್ಲೇಟ್ ಇರ್ತದ, ಇವೆಲ್ಲ ಅಪ್ಪರ್ ಸ್ಕ್ರೂಸ್. ಓಕೆ, ಇದು ಟೆಲಿಸ್ಕೋಪ್ ಮ್ಯಾಗ ಇಲ್ಲಿ ನೋಡ್ಲಿಕ್ಕೆ ಲೆನ್ಸಸ್ ಇರ್ತಾವು. ಈ ಟೆಲಿಸ್ಕೋಪ್ ಮೂಲಕ ನಾವು ಪಾಯಿಂಟ್ ಅನ್ನ ಸೆಟಪ್ ಮಾಡ್ತೀವಿ. ಇವು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ತರ ಇರ್ತಾವ. ಇದು ಬ್ಲಾಕ್ ಕಲರ್, ಕೆಲವೊಂದು ಗ್ರೀನ್ ಇರ್ತದ, ಬ್ಲೂ, ಡಿಪೆಂಡ್ಸ್ ಆನ್ ಕಲರ್ಸ್. ಡಿಸ್ಕ್ರಿಪ್ಷನ್ ಕೊಟ್ಟಾರ ಏನೇನದಾವ ಅಂತ. ಟ್ರಾನ್ಸಿಟ್ ಥಿಯೋಡಲೈಟ್ ಒಂದು ಲೆವೆಲಿಂಗ್ ಹೆಡ್, ಲೋವರ್ ಸರ್ಕ್ಯುಲರ್ ಪ್ಲೇಟ್, ಅಪ್ಪರ್ ಪ್ಲೇಟ್ ಇರ್ತದ, ಟೆಲಿಸ್ಕೋಪ್, ವರ್ನಿಯರ್ ಸ್ಕೇಲ್, ಟಿ ಫ್ರೇಮ್, ಪ್ಲಮ್ ಬಾಂಬ್, ಟ್ರೈಪಾಡ್ ಸ್ಟ್ಯಾಂಡ್. ಇಷ್ಟು ಎಲ್ಲ ಎದ್ರಾಗಿರ್ತಾವ ಅಂದ್ರ ಟ್ರಾನ್ಸಿಟ್ ವರ್ನಿಯರ್ ಥಿಯೋಡಲೈಟ್ ನಾಗ ಇರ್ತಾವ. ಸೆಂಟ್ರಿಂಗ್, ಟ್ರಾನ್ಸಿಟಿಂಗ್, ಸ್ವಿಂಗಿಂಗ್, ಫೇಸ್ ಲೆಫ್ಟ್, ಫೇಸ್ ರೈಟ್, ಚೇಂಜಿಂಗ್ ಫೇಸ್, ಲೈನ್ ಆಫ್ ಪರ್ಮಿಷನ್, ಆಕ್ಸಿಸ್ ಆಫ್ ಲೆವೆಲ್ ಟು, ವರ್ಟಿಕಲ್ ಆಕ್ಸಿಸ್. ಇದು ವರ್ನಿಯರ್ ಸ್ಕೇಲ್. ಇದು ವರ್ನಿಯರ್ ಸ್ಕೇಲ್ ಹೆಂಗಿರ್ತದ ಅಂದ್ರ ಡಿವಿಷನ್ಸ್ ಇರ್ತಾವ. ಒಂದು ಮಿನಿಟ್ ಸೆಕೆಂಡ್ ಒಳಗೆ ಇರ್ತದ. ಎಕ್ಸಾಂಪಲ್ ಅಪ್ಪರ್ ಲೈನ್, ವರ್ನಿಯರ್ ಮಾರ್ಕ್ ಲೈನ್ ಮಿನಿಟ್ಸ್ ಅಂಡ್ ಸೆಕೆಂಡ್. ಇದು ಮಿನಿಟ್ಸ್ ಅಂಡ್ ಸೆಕೆಂಡ್ ಇರ್ತದ. ಇವು ಕೆಳಗಡೆ ಏನಿರ್ತಾವ ಡಿಗ್ರಿ ಮತ್ತು ಮಿನಿಟ್ ಒಳಗೆ ಇರ್ತದ. ಇದ್ರಾಗ ಯಾವ ಲೈನು ಇದಕ್ ಈಕ್ವಲ್ ಆಗ್ಯದಲ್ಲ ಅದಕ್ಕೆ ಏನಂತೀವಿ ನಾವು ರೀಡಿಂಗ್ಸ್ ಅಂತೀವಿ, ವರ್ನಿಯರ್ ರೀಡಿಂಗ್. ಓಕೆ, 10 ಡಿವಿಷನ್ ಇರ್ತಾವ. 1 2 3 4 5 6 7 8 9 10 ಹಿಂಗ 10 ಡಿವಿಷನ್ ಇರ್ತಾವ. ಇದು ಲೈನ್ ಎಕ್ಸಾಕ್ಟ್ಲಿ ಎಲ್ಲಿ ಅದಂದ್ರ ಸೆಕೆಂಡ್ ಪಾಯಿಂಟಿಂಗ್ ಇಂಟರ್ಸೆಕ್ಟ್ ಆಗ್ಯದ. ಓಕೆ, ಇವು ಮಿನಿಟ್ಸ್, ಇವು ಸೆಕೆಂಡ್ಸ್. 20 ಸೆಕೆಂಡ್, 40 ಸೆಕೆಂಡ್ ಹಿಂಗಿರ್ತದ. 1 ಮಿನಿಟ್, 2 ಮಿನಿಟ್, 3 ಮಿನಿಟ್, 4 ಮಿನಿಟ್. ಓಕೆ, ಇದು 5 ಮಿನಿಟ್, 10 ಮಿನಿಟ್, 15 ಮಿನಿಟ್, 20 ಮಿನಿಟ್. ಇವು ಡಿಗ್ರೀಸ್, ಇವು 10 ಡಿಗ್ರಿ, 15 ಡಿಗ್ರಿ, 20 ಡಿಗ್ರಿ, 25 ಡಿಗ್ರಿ, 30 ಡಿಗ್ರಿ. ಇದ್ರಾಗ ಲೈನ್ ಯಾವ್ದು ಇಂಟರ್ಸೆಕ್ಟ್ ಆಗಿಲ್ಲ ಅದು ವರ್ನಿಯರ್ ರೀಡಿಂಗ್. ಒನ್ ಬೈ ಒನ್ ಏನೇನದಾವ್ ನೋಡೋಣ ಅಂತ. Centering means setting up the theodolite exactly over an instrument station so that its vertical axis lies immediately above the station mark. It can be done by means of plumb bob suspended from a small hook attached to vertical axis of the theodolite. Centering ಹೆಂಗ್ ಮಾಡ್ತೀವಿ ಅಂದ್ರೆ ಇನ್ಸ್ಟ್ರೂಮೆಂಟ್ ಒಂದು ಪ್ಲಮ್ ಬಾಬ್ ಅಂತ ಇರ್ತದೆ. ಓಕೆ, ಆ ಪ್ಲಮ್ ಬಾಬ್ ಬಗ್ಗೆ ಏನಿರ್ತದ ಒಂದು ಥ್ರೆಡ್ ಇರ್ತದ. ಆ ಥ್ರೆಡ್ ಏನ್ ಮಾಡ್ತದ ಅಂದ್ರ ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟ್ ಎಲ್ಲಿ ಅದಲ್ಲ ಅದನ್ನ ಮಾರ್ಕ್ ಮಾಡ್ತದೆ. ಕೆಳಗೊಂದು ಸ್ಟ್ಯಾಂಡ್ ಇರ್ತದ, ಆ ಸ್ಟ್ಯಾಂಡ್ ಮೂಲಕ ಏನ್ ಮಾಡ್ತೀವಿ ನಾವು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೀವಿ. ಹೆಂಗ್ ಮಾರ್ಕ್ ಮಾಡ್ತೀವಿ ಅಂದ್ರೆ ಒಂದು ಥ್ರೆಡ್ ಇರ್ತದ, ಆ ಥ್ರೆಡ್ ಮೂಲಕ ಏನ್ ಮಾಡ್ತೀವಿ ಥಿಯೋಡಲೈಟ್ ಸೆಂಟರ್ ಪಾಯಿಂಟ್ ಏನಿರ್ತದ ಅಲ್ಲಿಂದ ಕೆಳಕ್ ನೆಲಕ್ಕೆ ಬಿಡ್ತೀವಿ. ಆ ನೆಲಕ್ಕೆ ಎಲ್ಲಿ ಟಚ್ ಆಗ್ತದ ಅದು ಸೆಂಟರ್ ಪಾಯಿಂಟ್. The center shifting arrangement if provided with the instrument helps in easy and rapid performance of the centering. Center shifting ಹೆಂಗ್ ಆಗ್ತದ ಅಂದ್ರೆ ಅದರ ಥ್ರೆಡ್ ಮೂಲಕ ಈಸಿಲಿ ನಾವು ಅದನ್ನ ಶಿಫ್ಟ್ ಮಾಡಬಹುದು ಸೆಂಟರ್ ಪಾಯಿಂಟ್ ಅನ್ನ. ಅದಕ್ಕೆ ಏನಂತಾರ ಪ್ಲಮ್ ಬಾಬ್ ಅಂತಾರೆ. ಗೌಂಡರ್ಕಾಯಿ ಆಗಿರ್ತದ ಪ್ಲಮ್ ಬಾಬ್, ನೋಡಿರ್ಬಹುದು, ಬಗ್ರಿಗತೆ ಇರ್ತದ. Transiting is also known as plunging or reversing. It is the process of
turning the telescope about its horizontal axis through 180 degree in the vertical plane, thus bringing it upside down and making it point exactly in opposite direction. Transiting ಅಂದ್ರೆ ನಾನು ಹೇಳಿದಂಗ ಇನ್ಸ್ಟ್ರೂಮೆಂಟ್ ಅನ್ನ ರೊಟೇಟ್ ಮಾಡ್ತೀವಿ ನಾವು. ಇನ್ಸ್ಟ್ರೂಮೆಂಟ್ 180 ಡಿಗ್ರಿ ರೊಟೇಟ್ ಮಾಡೋದಕ್ಕೆ ಏನಂತೀವಿ ನಾವು ಟ್ರಾನ್ಸಿಟಿಂಗ್ ಅಂತೀವಿ. ಅದು ಟ್ರಾನ್ಸಿಟಿಂಗ್ ಟೆಲಿಸ್ಕೋಪ್ ಅಂತಾರೆ ಅದು ರೊಟೇಟ್ ಮಾಡೋದಕ್ಕೆ. Swinging the telescope. It means the turning the telescope about its vertical axis in horizontal plane. A swing is called right or left according to the telescope rotated clockwise or counterclockwise. ಟೆಲಿಸ್ಕೋಪ್ ಅನ್ನ ರೊಟೇಟ್ ಮಾಡ್ತೀವಿ ನಾವು. ಟೆಲಿಸ್ಕೋಪ್ ಅನ್ನ ರೊಟೇಟ್ ಹೆಂಗ್ ಮಾಡ್ತೀವಿ, ಒಂದು ಫೇಸ್ ಲೆಫ್ಟ್ ಇನ್ನೊಂದು ಫೇಸ್ ರೈಟ್. ಅದಕ್ಕೆ ಏನಂತಾರ ಸ್ವಿಂಗಿಂಗ್ ದ ಟೆಲಿಸ್ಕೋಪ್. ರೀಡಿಂಗ್ ತಗೊಳಕ್ ಮುಂದ ಅದನ್ನ ಮೇಲ್ಗಡೆ ಕೆಳಗಡೆ ಮಾಡ್ತೀವಿ, ಅದಕ್ಕೆ ಏನಂತಾರ ಸ್ವಿಂಗಿಂಗ್ ದ ಟೆಲಿಸ್ಕೋಪ್ ಅಂತಾರ. Face left. If the vertical circle of the instrument is on the left side of the observer while taking the reading, the position is called face left. The observation taken on the horizontal or vertical circle in this position is known as face left observation. Instrument of the left side ಏನಿರ್ತದ ಅದು face left ಆಗಿರ್ತದ. ಅವಾಗ ರೀಡಿಂಗ್ ಏನ್ ತಗೋತೀವಿ ನಾವು face left ತಗೋತೀವಿ. ಅದೇ face right ಗೆ ರೀಡಿಂಗ್ ಏನ್ ತಗೋತೀವಲ್ಲ ವರ್ಟಿಕಲ್ ಸರ್ಕಲ್ದು ಅದಕ್ಕೆ ಏನಂತಾರ face right ಅಂತಾರ. ಓಕೆ, face right under vertical circle of the instrument is on the right side of the observer while taking a reading. This position is called face right. The observation taken on the horizontal vertical position in this position is known as face right. Face left or face right instrument. Changing face. It is the operation of bringing the vertical circle to the right of the observer if originally it to the left and vice versa. ಪೇಸ್ ಚೇಂಜ್ ಮಾಡೋದು ಅಂತಾರೆ. ಟೆಲಿಸ್ಕೋಪ್ ಪೇಸ್ ಚೇಂಜ್ ಹೆಂಗ್ ಮಾಡ್ತಾರ ಅಂದ್ರೆ ಮೊದಲು ಒಂದು ಪಾಯಿಂಟ್ ದಾಗಿರ್ತದ. ಎಕ್ಸಾಂಪಲ್ ಲೆಫ್ಟ್ ದಾಗಿತ್ತಂದ್ರೆ ರೈಟ್ ದಾಗ ತೊಗೊಂಡ್ಬರ್ತೀವಿ, ರೈಟ್ ದಾಗಿತ್ತಂದ್ರೆ ಲೆಫ್ಟ್ ದಾಗ ಹೋಗ್ತೀವಿ. ಇಟ್ ಇಸ್ ಡನ್ ಇನ್ 2 steps. Firstly, revolve the telescope through 180 degree in vertical plane and then rotate it through 180 degree in the horizontal plane. 180 degree through rotate ಮಾಡೋದಕ್ಕೆ ಏನಂತಾರೆ ಟ್ರಾನ್ಸಿಟಿಂಗ್ ಟೆಲಿಸ್ಕೋಪ್ ಅಂತಾರ. ಫಸ್ಟ್ revolve the telescope through 180 degree in vertical plane, 180 degree ಸುತ್ತಲೂ ಅದನ್ನ ರೊಟೇಟ್ ಮಾಡ್ತೀವಿ. ಆಮೇಲೆ ಅದನ್ನ ಹಾರಿಜಾಂಟಲ್ ಪ್ಲೇನ್ ದಾಗ ರೊಟೇಟ್ ಮಾಡ್ತೀವಿ. ತೋರಿಸ್ಬೇಕು ನಿಮ್ಗೆ ಅಂದ್ರೆ ಗೊತ್ತಾಗಂಗಿಲ್ಲ. ಇದು ಗೂಗಲ್ ಕ್ರೋಮ್. ಥಿಯೋಡೊಲೈಟ್ ಇನ್ಸ್ಟ್ರೂಮೆಂಟ್. ಇವೆಲ್ಲ ಡಿಫರೆಂಟ್ ಥಿಯೋಡೊಲೈಟ್ ಇನ್ಸ್ಟ್ರೂಮೆಂಟ್. ಡಿಜಿಟಲ್ ಥಿಯೋಡೊಲೈಟ್ ಇದು ಡಿಜಿಟಲಿ ಎಲ್ಲ ಟೋಟಲ್ ಟೇಷನ್ ಗತನೇ ಇರ್ತದೆ. ನೆಕ್ಸ್ಟ್ ಇದು ಟ್ರಾನ್ಸಿಟ್ ವರ್ನಿಯರ್ ಥಿಯೋಡೊಲೈಟ್, ವರ್ನಿಯರ್ ಟ್ರಾನ್ಸಿಟ್ ಥಿಯೋಡೊಲೈಟ್. ಸಾಕಷ್ಟು ಬರ್ತಾವ ಇಂತ. ಓಕೆ, ಇದು ಥಿಯೋಡೊಲೈಟ್. ಇದೇನು, ಇಟ್ ಈಸ್ ಅ ಟೆಲಿಸ್ಕೋಪ್. ಓಕೆ, ಈ ಟೆಲಿಸ್ಕೋಪ್ ಲೆಫ್ಟ್ ಸೈಡ್ ರೀಡಿಂಗ್ ತಗೊಂಡದಕ್ಕೆ ಏನಂತಾರ ಫೇಸ್ ಲೆಫ್ಟ್ ಅಂತಾರ. ಫೇಸ್ ರೈಟ್ ತಗೋದಕ್ಕೆ ಏನಂತಾರ ಫೇಸ್ ರೈಟ್ ರೀಡಿಂಗ್ಸ್ ಅಂತಾರ. ಎರಡು ರೀಡಿಂಗ್ ತಗೋತೀವಿ ನಾವು. ಓಕೆ, ಇದಕ್ಕೆ ಏನಂತಾರ ಸರ್ಕಲ್, ಇದು ವರ್ನಿಯರ್ ಸರ್ಕಲ್. ಇವೆಲ್ಲ ರೀಡಿಂಗ್ ನೋಡುದು. ಇದು ವರ್ನಿಯರ್ ರೀಡಿಂಗ್ ಎಲ್ಲಿ ನೋಡ್ತೀವಿ ನಾವು. ಓಕೆ, ಇದು ಲೆನ್ಸ್, ಆ ಲೆನ್ಸ್ ಮೂಲಕ ರೀಡಿಂಗ್ ನೋಡ್ತೀವಿ. ಅದರ ಹೆಂಗಿರ್ತದ ಅಂದ್ರೆ ಡಿಗ್ರಿ ಮಿನಿಟ್ ಸೆಕೆಂಡ್ಸ್ ದಾಗ ಇರ್ತದ. ಇವೆಲ್ಲ ಏನು ಸೆಟಪ್ ಮಾಡೋದು, ಸ್ಕ್ರೂಸ್, ಅಪ್ಪರ್ ಸ್ಕ್ರೂಸ್, ಇವೆಲ್ಲ ಅಪ್ಪರ್ ಸ್ಕ್ರೂಸ್, ಇವೆಲ್ಲ ಲೋವರ್ ಸ್ಕ್ರೂಸ್. ಇದು ಲೆವೆಲ್ ಮಾಡ್ಲಿಕ್ಕೆ ಮಾಡ್ತೀವಿ ನಾವು. ಥಿಯೋಡೊಲೈಟ್ ಲೆವೆಲಿಂಗ್ ಇರಕ್ ಮಾಡ್ತೀವಿ. ಓಕೆ, ಇದು ನಾರ್ಮಲ್ ಒಂದು ವರ್ನಿಯರ್ ಥಿಯೋಡೊಲೈಟ್. ಲೆನ್ಸ್ ಮೂಲಕ ರೀಡಿಂಗ್ ನೋಡ್ತೀವಿ. ಇದಕ್ಕೆ ಟೆಲಿಸ್ಕೋಪ್ ಅಂತಾರ. ಈ ಟೆಲಿಸ್ಕೋಪ್ ರೊಟೇಟ್ ಆಗ್ತದ. ಇದು 180 ಡಿಗ್ರಿ, ಅದಕ್ಕೆ ಏನಂತಾರ ಟ್ರಾನ್ಸಿಟ್ ಅಂತಾರ. ಓಕೆ, ಟೆಲಿಸ್ಕೋಪ್ ಹಿಂಗ ಮೇಲ್ಗಡೆ ಕೆಳಗಡೆ ರೊಟೇಟ್ ಆಗ್ತದ ಸುತ್ತಲೂ. ಇದು ಒಂದು ಇನ್ಸ್ಟ್ರೂಮೆಂಟ್, ಇದು ಥಿಯೋಡೊಲೈಟ್ ಅನ್ನೋದು. ಇದು ಡಿಜಿಟಲ್ ಥಿಯೋಡೊಲೈಟ್ ಅಂತ ಬರ್ತದೆ. ಇದು ಡಿಜಿಟಲಿ ಇರ್ತದೆ. ಸೇಮ್ ಟೆಲಿಸ್ಕೋಪ್ ಎಲ್ಲ ಇರ್ತದೆ. ಅದ್ರ ಸೆಟಪ್ ಹೆಂಗ್ ಮಾಡ್ಬೇಕು, ಡಿಜಿಟಲಿ ಮಾಡ್ಬೇಕು, ಕಂಪ್ಯೂಟರ್ ಆಪರೇಟ್ ಮಾಡಿದಾಗ. ಇದಕ್ಕೆ ಏನಂತಾರೆ ಡಿಜಿಟಲ್ ಥಿಯೋಡೊಲೈಟ್ ಅಂತಾರೆ. ಸೇಮ್
ಅಪ್ಪರ್ ಸ್ಕ್ರೂ ಲೋವರ್ ಸ್ಕ್ರೂ ಇರ್ತದ. ಅದ್ರ ರೀಡಿಂಗ್ಸ್ ಮಾತ್ರ ಡೈರೆಕ್ಟ್ಲಿ ಟೆನ್ಷನ್ ಇರಂಗಿಲ್ಲ, ಡೈರೆಕ್ಟ್ಲಿ ಬಂದ್ಬಿಡ್ತದ. ಹಿಂಗ ಸಾಕಷ್ಟು ಇನ್ಸ್ಟ್ರೂಮೆಂಟ್ ಅದಾವ. there are many instruments. Digital theodolite, brass theodolite, high quality theodolite, theodolite versus transit theodolite. ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಸಾಕಷ್ಟು ಡಿಫ್ರೆಂಟ್ ಇರ್ತಾವ. ಓಕೆ, ಕಾಸ್ಟ್ ಮ್ಯಾಗ ಹಂಗ ವೇರಿಯೇಷನ್ ಆಗ್ತದೆ. ಇದು ಕರೆಕ್ಟ್ ಆದ theodolite ಪಾರ್ಟ್ಸ್ ಕೊಟ್ಟಾನೆ. ಲೆವೆಲಿಂಗ್ ಸ್ಕ್ರೂ 3 ಸೈಡ್ ಇರ್ತಾವ, ಅದಕ್ಕೆ ಲೆವೆಲಿಂಗ್ ಸ್ಕ್ರೂ ಅಂತಾರ. ಪ್ಲೇಟ್ ಲೆವೆಲ್ ಮ್ಯಾಗ ಏನ್ ಪ್ಲೇಟ್ ಲೆವರ್ ಇರ್ತದ, ಪ್ಲೇಟ್ ಲೆವರ್ ಇರ್ತದ. ಓಕೆ, ಸರ್ಕ್ಯುಲರ್ ಲೆವರ್ ಮೇಕ್ ಸರ್ಕಲ್ ಗತೆ ಒಂದು ಲೆವೆಲಿಂಗ್ ಮಾಡೋದು ಇದನ್ನ ಇರ್ತದ. ಓಕೆ, ಅಲ್ಲಿಂದ ನಾವು ಇನ್ಸ್ಟ್ರೂಮೆಂಟ್ ಫಿಕ್ಸ್ ಮಾಡ್ತೀವಿ. ಇದು ಟೆಲಿಸ್ಕೋಪ್ ಫೋಕಸ್ ಮಾಡ್ತೀವಿ, ಫೋಕಸ್ ರಿಂಗು ಟೆಲಿಸ್ಕೋಪ್ ಕ್ಲ್ಯಾಂಪ್ ಇರ್ತದ, ಅದ್ರ ಮೂಲಕ ಅದನ್ನ ಸೆಟಪ್ ಮಾಡ್ತೀವಿ ಟೆಲಿಸ್ಕೋಪ್ ಅನ್ನ. ವರ್ಟಿಕಲ್ ಸ್ಲೋ ಮೋಷನ್ ಸ್ಕ್ರೂಸ್, ವರ್ಟಿಕಲ್ ಸ್ಕ್ರೂಸ್ ಇವು. ಐಪೀಸ್ ನೋಡ್ಲಿಕ್ಕೆ ಐಪೀಸ್ ಟೆಲಿಸ್ಕೋಪ್ ಮೂಲಕ. ಪ್ಲೇಟ್ ಲೆವೆಲ್ ಮೇಲ್ಗಡೆ ಪ್ಲೇಟ್ ಲೆವೆಲ್, ಹಾರಿಜಾಂಟಲ್ ಸ್ಲೋ ಮೋಷನ್, ಡ್ರೈವ್ ನಾವ್, ಡ್ರೈವ್ ಮೈಕ್ರೋಮೀಟರ್, ಡ್ರೈವ್ ನಾವ್ ಮೈಕ್ರೋಮೀಟರ್ ಅಂತ ತೋರಿಸಾರ, ಮೈಕ್ರೋಮೀಟರ್ ಟೆಲಿಸ್ಕೋಪ್. ವರ್ಟಿಕಲ್ ಸರ್ಕಲ್ ಹೌಸಿಂಗ್, ಹಿಂಗೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ಗಳು ಬರ್ತಾವ ನಮಗೆ ನೋಡ್ಲಿಕ್ಕೆ. ಓಕೆ, ಲೈನ್ ಆಫ್ ಕೊಲಿಮಿಷನ್. ಲೈನ್ ಆಫ್ ಕೊಲಿಮಿಷನ್ ಅಂದ್ರೆ ಒಂದು ಟೆಲಿಸ್ಕೋಪ್ ಮೂಲಕ ಒಂದು ನಾವು ಲೈನ್ ಏನ್ ಸೈಟ್ ಮಾಡ್ತೀವಲ್ಲ ಅಂದ್ರೆ ನೋಡ್ತೀವಲ್ಲ, ಅದು ಸ್ಟ್ರೇಟ್ ಲೈನ್ ಏನ್ ಇರ್ತದಲ್ಲ ಅದಕ್ಕೆ ಏನಂತಾರ ಲೈನ್ ಆಫ್ ಕೊಲಿಮಿಷನ್. It is also known as line of sight. It is an imaginary line joining the intersection of the crosshairs. If the diaphragm to the optical center of the object, glass and its continuation. Okay, line of collision ಅಂದ್ರೆ ಏನು? ಅದು ಟೆಲಿಸ್ಕೋಪ್ ಮೂಲಕ ಒಂದು ಏನ್ ಲೈನ್ ಇರ್ತದಲ್ಲ, ನಮ್ಗೆ ಇವು ಇರ್ತಾವಲ್ಲಿ ಡೈಪ್ರಾಗಮ್ ಒಂದು ಇರ್ತದೆ. ಡೈಪ್ರಾಗಮ್ ಅಂದ್ರೆ ಕ್ರಾಸ್ ಹೇರ್ಸ್, ಸರ್ಕಲ್ ಇರ್ತದೆ. ಆ ಸರ್ಕಲ್ ಮೂಲಕ ನಾವು ಲೈನ್ ಆಫ್ ಸೈಟ್ ಅನ್ನ ನೋಡ್ತೀವಿ. Axis of the telescope. It is also an imaginary line joining the optical center of the object glass to the center of eyepiece. ಅದು ಲೈನ್ ಸ್ಟ್ರೇಟ್ ಲೈನ್ ಎಲ್ಲಿ ಹೋಗುತ್ತದ ಅದಕ್ಕೆ ಅಂತಾರೆ ಆಕ್ಸಿಸ್ ಆಫ್ ಟೆಲಿಸ್ಕೋಪ್. ಇದು ಟೆಲಿಸ್ಕೋಪ್, ಇದು ಟೆಲಿಸ್ಕೋಪ್ ಮೂಲಕ ನೋಡುತ್ತಿದೆ. ಇದು ಐಪೀಸ್, ಇದು ಆಬ್ಜೆಕ್ಟ್ ಗ್ಲಾಸ್. ಈ ಆಬ್ಜೆಕ್ಟ್ ಗ್ಲಾಸ್ ನಾಗ ಏನಿರ್ತದ 3 ಲೈನ್ ಇರ್ತಾವ, ಅದಕ್ಕೆ ಏನಂತಾರೆ ಡೈಪ್ರಾಗಮ್ ಅಂತಾರ. ಆ ಡೈಪ್ರಾಗಮ್ ಮೂಲಕ ನೋಡ್ತೀವಿ ನಾವು ಯಾವುದೇ ಒಂದು ಪಾಯಿಂಟ್ ಅನ್ನ, ಅದಕ್ಕೆ ಏನಂತಾರ ಆಕ್ಸಿಸ್ ಆಫ್ ದ ಟೆಲಿಸ್ಕೋಪ್ ಅಂತಾರ. Axis of the level 2, it is also called as bubble line. It is a straight line tangential to the longitudinal curve of the level 2. At the center of the tube, it is horizontal when the bubble is in center. Bubble ಕೊಟ್ಟಿರ್ತಾರ ಸೈಡ್ ಗೆ, ಆ ಬಬಲ್ ಮೂಲಕ ನಾವು ಅದನ್ನ ಪಾಯಿಂಟ್ ಅನ್ನ ಸೆಂಟರ್ ಮಾಡ್ಕೋಬೇಕು. ಆ ಬಬಲ್ ಸೆಂಟರ್ ಆದ್ರೆ ಮಾತ್ರ ಅದು ಲೆವೆಲ್ ಆಗಿರ್ತದೆ, ಇಲ್ಲಾಂದ್ರೆ ಆಗಿರಂಗಿಲ್ಲ. Vertical axis, it is the axis about which telescope can be rotated in horizontal plane. ಹಾರಿಜಾಂಟಲ್ ಪ್ಲೇನ್ ದಾಗ ರೊಟೇಟ್ ಮಾಡೋದಕ್ಕೆ ವರ್ಟಿಕಲ್ ಆಕ್ಸಿಸ್ ಅಂತಾರ, ವರ್ಟಿಕಲ್ ಆಕ್ಸಿಸ್ ರೊಟೇಟ್ ಮಾಡೋದಕ್ಕೆ ಹಾರಿಜಾಂಟಲ್ ಪ್ಲೇನ್ ಅಂತಾರ, ವೈಸ್ ವರ್ಸ. ರೀಡಿಂಗ್ ಹಿಂಗಿರ್ತಾವು. ಇವು ಮೇಲ್ಗಡೆದು ಮಿನಿಟ್ಸ್ ಅಂಡ್ ಸೆಕೆಂಡ್, ಇದಕ್ಕೆ ವರ್ನಿಯರ್ ಸ್ಕೇಲು. ಕೆಳಗಡೆದು ಓನ್ಲಿ ಡಿಗ್ರಿ ಮಿನಿಟ್, 10 ಡಿಗ್ರಿ 15 ಡಿಗ್ರಿ 20 ಡಿಗ್ರಿ 25. 10 ಡಿಗ್ರಿ ಎಕ್ಸಾಂಪಲ್ 20 ಮಿನಿಟ್ಸ್, 40 ಮಿನಿಟ್ಸ್, 60 ಮಿನಿಟ್, 80 ಮಿನಿಟ್ಸ್. 100 1 ಡಿಗ್ರಿ ಆಗ್ತದೆ. 60 ಡಿಗ್ರಿ ಅಂದ್ರ 1 ಮಿನಿಟ್, 60 ಸೆಕೆಂಡ್ ಅಂದ್ರ 1 ಮಿನಿಟ್, 60 ಮಿನಿಟ್ ಅಂದ್ರ 1 ಡಿಗ್ರಿ, ಹಿಂಗಿರ್ತದ. ಹಂಗಾಗಿ ಇದು 20 40 60 ಆಗಿರ್ತದೆ. ಓಕೆ, ಇದ್ರ ಮೂಲಕ ನಾವು ರೀಡಿಂಗ್ಸ್ ಅನ್ನ ನೋಡ್ತೀವಿ. ಹಾರಿಜಾಂಟಲ್ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್. ಓಕೆ, ಇದಕ್ಕೆ ಏನಂತಾರ ಡೈಪ್ರಾಗಮ್ ಅಂತ. ಈ ಡೈಪ್ರಾಗಮ್ ಮೂಲಕ ನಾವು ಲೈನ್ ಅನ್ನ ನೋಡ್ತೀವಿ. ಹಾರಿಜಾಂಟಲ್ ಸರ್ಕಲ್, ಹಾರಿಜಾಂಟಲ್ ಆಂಗಲ್ ಎಷ್ಟಿರ್ತದ, ವರ್ಟಿಕಲ್ ಸರ್ಕಲ್, ವರ್ಟಿಕಲ್ ಹೆಂಗಿರ್ತದ, ಸೈಟ್ ಆಕ್ಸಿಸ್. ಇದೊಂದು ಟೆಲಿಸ್ಕೋಪ್ ಅಂತ ತಿಳ್ಕೊಂಡ್ರೆ ಇದು ನಮ್ದು ಐ ಸೈಟ್ ಸಿಕ್ಕದು. ಈ ಐ ಸೈಟ್ ಮೂಲಕ ನಾವು ಅದನ್ನ ನೋಡ್ತೀವಿ ಆಬ್ಜೆಕ್ಟ್ ಅನ್ನ. ಸ್ಟ್ರೇಟ್ ಲೈನ್ ಇರೋದು ವರ್ಟಿಕಲ್ ಆಕ್ಸಿಸ್, ಅಡ್ಡಲಾಗಿರೋದು ಹಾರಿಜಾಂಟಲ್ ಆಕ್ಸಿಸ್.
ಟೆಂಪರರಿ ಅಡ್ಜಸ್ಟ್ಮೆಂಟು ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಬರ್ತಾವ. ಮುಂದೆ ಹೇಳ್ತೀನಿ ನಿಮ್ಗೆ. ರಿಪಿಟೇಷನ್ ಮೆಥಡು ಅವು ಸಾಕಷ್ಟು ಬರ್ತಾವ ಅದ್ರ. ಸ್ಟಡಿ ಮಾಡಾಕ್ತಾರಲ್ಲ ಎಲ್ಲಾರು. ಪ್ರಶಾಂತ್, ವೈಶು ಪಾಟೀಲ್, ಪ್ರಮೀಳಾ ಚವ್ಹಾಣ, ನೀವು 4 ಮಂದಿ ಬರ್ತೀರ ಕಾಣಿಸ್ತದ ಕ್ಲಾಸಿಗೆ ಎಲ್ಲಾರದು. ಓಕೆ, ಸ್ಟಡಿ ಮಾಡ್ರಿ ಎಲ್ಲಾರು. ಎಕ್ಸಾಮ್ಸ್ ಇಡ್ತಾರ May 17 ನಂತರ ಗೊತ್ತಾಗ್ತದೆ ಎಕ್ಸಾಮ್ ಯಾವಾಗಂತ. ಓಕೆ, ನೀವು ಪ್ರಿಪೇರ್ ಆಗಿರ್ಬೇಕು. ಮಾಡೆಲ್ ನಂಬರ್ 1, 4, 5 ಪ್ರಮೀಳಾ ಚವ್ಹಾಣ, ಮಾಡೆಲ್ ನಂಬರ್ 1, 4, 5 ಓದ್ಕೋಬೇಕು. ಈಸಿಯಾಗಿ ಹೇಳಿದ್ದೆ ನಾನು. ಓಕೆ, ಪ್ರಶಾಂತ್ ಎಲ್ಲಾರಿಗೂ ಅದೇ ಹೇಳ್ರಿ, ಮಾಡೆಲ್ 1, 4, 5 ಓದ್ಬೇಕು. ಪರ್ಫೆಕ್ಟ್ ಮಾಡ್ರೆ ಸಾಕು, ಟೆನ್ಷನ್ ಇಲ್ಲ. ಮಾಡೆಲ್ 2, 3 ಏನೋದು ಎಕ್ಸ್ಟ್ರಾ ಇದ್ದಂಗ, ಅದು ಎಕ್ಸ್ಟ್ರಾ ಸ್ಕೋರ್ ಇದ್ದಂಗ. ಮಾಡೆಲ್ ನಂಬರ್ 1, 4, 5 ಥಿಯೋಡೋಲೈಟು, ರಿಮೋಟ್ ಸೆನ್ಸಿಂಗ್ GIS, EDM ಟೋಟಲ್ಟೇಷನ್, ಆಮೇಲೆ ಏರಿಯಲ್ ಫೋಟೋಗ್ರಾಮೆಟ್ರಿ. ಇವು 3 ಮಾಡೆಲ್ ನೋಡ್ರೆ ಸಾಕು, ಯು ಗೆಟ್ ಮೋರ್ ಸ್ಕೋರ್. ಓಕೆ, ಬಾಯ್, ನಾಳೆ ಮೀಟ್ ಆಗ್ರಿ.